ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಮೋನಿಕಾ ಸರಿತಾ ಅವ್ರಿಗೆ ಮತ್ತೆ ಚಂಚಲ ಅವ್ರಿಗೆ ಅಡ್ರೆಸ್ನ ಹೇಳ್ದಿರಾ ಮೌನವಾಗಿ ಕೈಯಲ್ಲಿ ಸನ್ನೆ ಮಾಡಿ ತೋರಿಸ್ತಾಳೆ ಆ ಕಡೆ ಮನೆ ಇರೋದು ಅಂತ. ಇನ್ನು ಅವರು ಹೋಗ್ತಿದ್ದಂಗೆ ಮೋನಿಕಾ ಕೈಗೆ 100-200 ಅವಳ ಕೈಗಿಟ್ಟಿ ಹೊರಟಿರ್ತಾರೆ. ಆಗ ಇವರೇನು ನನ್ನ ಅಡ್ರೆಸ್ ಹೇಳಿದ್ದೀನಿ, ಅದಕ್ಕೆ ಇವರು ಕಾಸು ಕೊಡ್ತಿದ್ದಾರಾ? ಯಪ್ಪ, ಎಂಥ ಜನ ಇದ್ದಾರೆ. ಕಾರಲ್ಲಿ ಓಡಾಡ್ಬೇಕಾದವಳು ಈಗ ನಾನು ಈ ಸ್ಥಿತಿಗೆ ಬಂದಿದ್ದೀನಲ್ಲ ಅಂತ ತುಂಬಾ ಬೇಸರವಾಗಿ ಹೊರಟಿರ್ತಾಳೆ. ಅವ್ರನ್ನ ಫಾಲೋ ಮಾಡ್ಕೊಂಡೆ. ಇನ್ನು ಈ ಕಡೆ ನೋಡಿದ್ರೆ ಗೌರಿ ವಿವೇಕ್ ಸ್ವಲ್ಪ ಸೊಂಟ ನೋವಾಗಿರೋದ್ರಿಂದ ನೆಲದ ಮೇಲೆ ಮಲ್ಕೊಂಡಿರ್ತಾನೆ. ಆಗ ರೀ, ನೀವು ಇದೇ ರೀತಿ ಮಲ್ಕೊಂಡಿದ್ರೆ ನೋವು ಕಮ್ಮಿ ಆಗಲ್ಲ ರೀ, ಅದಕ್ಕೆ ಸ್ವಲ್ಪ ಆಯಿಂಟ್ಮೆಂಟು ಅಥವಾ ಮೂವ್ ಹಚ್ಚಿದ್ರೆ ಕಮ್ಮಿ ಆಗುತ್ತೆ ಕಣ್ರಿ, ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಿದ್ರು. ಬೇಕಾಗಿಲ್ಲ, ನಾನು ಏನೂ ಹಚ್ಕೊಳ್ಳಲ್ಲ, ನನಗೆ ಅವೆಲ್ಲ ಆಗಲ್ಲ ರೀ. ಇನ್ನ ಎಷ್ಟಂತ ನೀವು ಪಂತಕ್ಕೆ ಹೇಳಿತೀರಾ? ಅರ್ಥ ಮಾಡ್ಕೊಳ್ಳಿ, ಆ ನೋವಿರೋದು ಇನ್ನ ಕಮ್ಮಿ ಆಗ್ಬೇಕೆ ಹೊತ್ತು ಜಾಸ್ತಿ ಆಗ್ಬಾರ್ದು ರೀ. ಇವಾಗ ಇಷ್ಟು ನೋವು ಅಂತ ಒದ್ದಾಡ್ತಾ ಇದ್ದೀರಾ, ಇನ್ನು ಹೋಗ್ತಾ ಹೋಗ್ತಾ ನೋವು ಜಾಸ್ತಿ ಆಗುತ್ತೆ. ಹಾಗೇನ್ ಮಾಡ್ತೀರಾ? ಅರ್ಥ ಮಾಡ್ಕೊಳ್ಳಿ, ನಾನು ಹಚ್ತೀನಿ ನಿಧಾನಕ್ಕೆ ಅಂತ ಹೇಳ್ತಿದ್ರೆ, ಏನು ನೀನ್ ನನಗ್ ಹಚ್ತೀಯಾ? ಬೇಕಾಗಿಲ್ಲ ಅಂತ ಹೇಳ್ತಿದ್ದಂಗೆ ಇನ್ನ ಹಾಗಾದ್ರೆ ನಾನು ಹಚ್ತೀರಾ, ಬೇರೆಯವ್ರು ಬಂದು ಹಚ್ತಾರ, ಅಥವಾ ನಿಮ್ ಇಟ್ಕೊಂಡಿರೋ ಪಿಲ್ಲೋಗೆ ಹಚ್ಲಾ ಅಂತ ಹೇಳ್ತಿದ್ದಂಗೆ, ಏನು ವ್ಯತಿರೇಕವಾಗಿ ಮಾತಾಡ್ತಾ ಇದ್ಯಾ ಅಂತ ಹೇಳ್ತಿದ್ದಂಗೆ, ರೀ ನೀವು ಅಷ್ಟೆಲ್ಲ ಯೋಚನೆ ಮಾಡಬೇಡಿ, ನಾನು ನಿಧಾನಕ್ಕೆ ಹಚ್ತೀನಿ ಅಂತ ಹೇಳಿ ಇನ್ನ ಗೌರಿ ಅವನ್ ಬೆನ್ನಿಗೆ ಹಚ್ತಾ ಇರ್ತಾಳೆ. ಅಷ್ಟೊತ್ತಲ್ಲಿ ಅಬ್ಬಾ ದೇವ್ರೇ ಅಂತ ಜ್ವರ ಕಿಚ್ಕೊಂತ ಇರ್ತಾನೆ. ಆಗ ಹೋ, ನೀವು ಮರ್ತಿರೋ ಹಾಗೆ ಹಚ್ಚಿಸ್ಕೊಳ್ಳಿರಿ ಅಂತ ಹೇಳ್ತಿದಂಗೆ, ಅವತ್ತು ಇಷ್ಟೇನೆ ನೀವು ಹಠ ಹಿಡಿದ್ರಿ, ಬೇಡ ಕಣ್ರಿ ಏನೋ ಮಾಡ್ಬೇಡ್ರಿ ಅಂತ ಆ ನೈಟ್ ಹೇಳಿದ್ರು ನೀವು ಕೇಳಲೇ ಇಲ್ಲ. ಹೌದಾ ಪುಣ್ಯವತಿ? ನಾನು ಕುಡ್ದ್ಬಿಟ್ಟು ಬಂದು ಏನ್ ಮಾಡ್ದೆ ಅವತ್ತು? ಏನ್ ಮಾಡಿದ್ರಾ? ಪೂರ್ತಿ ಕುಡ್ದ್ಬಿಟ್ಟು ಬಂದ್ಬಿಟ್ಟು ರೂಮ್ ಲೈಟ್ ಆಫ್ ಮಾಡಿದ್ದೀರಾ. ಅಲ್ಲಿಗೆ ಏನಾಯ್ತು? ನಾನಿನ್ನ ಮುಂದೆ ಎಲ್ಲ ಹೇಳಲ್ಲ ಅಪ್ಪ, ನೀವೇ ಅರ್ಥ ಮಾಡ್ಕೊಳ್ಳಿ. ಹೇಳಲ್ಲ ಅಂದ್ರೆ ಅಷ್ಟಕ್ಕೂ ನಾನು ಅವತ್ತು ಏನ್ ಮಾಡ್ದೆ? ಇದುವರೆಗೂ ನೀನ್ ಆ ವಿಚಾರನ ಹೇಳಲೇ ಇಲ್ಲ ಪುಣ್ಯವತಿ ಅಂತ ಹೇಳ್ತಿದಂಗೆ, ಏನಂತ ಹೇಳ್ರಿ ನಾನ್ ಹುಡ್ಗಿ, ಅದನ್ನೆಲ್ಲ ನಾನು ಹೇಳೋದಿಕ್ಕಾಗುತ್ತಾ ಅಂತ ಹೇಳ್ತಿದಂಗೆ, ಅಯ್ಯೋ ನಾನು ಅಂಥದ್ದು ಏನಪ್ಪ ಮಾಡಿದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ವಿವೇಕ್. ಇನ್ ಈ ಕಡೆ ನೋಡಿದ್ರೆ ನಾಗವೇಣಿ, ಈ ಕಡೆ ನೋಡಿದ್ರೆ ಕಾಂತಾ ಲಕ್ಷ್ಮಿ ಮತ್ತೆ ಅವ್ರ ಅಕ್ಕ ಇಬ್ರು ಮಾತಾಡ್ತಾ ಇರ್ತಾರೆ. ಅಕ್ಕ, ಇವ್ರಿಬ್ಬರನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಅಲ್ಲ, ಆರಾಮಾಗಿ ಜೀವನಾನ ಹಿಂಗೆ ಅನ್ಯೋನ್ಯವಾಗಿ ನೆಡ್ಸ್ಕೊಂಡು ಹೋದ್ರೆ ಅಷ್ಟೇ ಸಾಕು ಅಂತ ಮಾತಾಡ್ಕೋತಾ ಇದ್ದಂಗೆ ಇನ್ ಈ ಕಡೆಯಿಂದ ಸರಿತಾ ಅವರು ಮತ್ತೆ ಚಂಚಲ ಇಬ್ರು ಇನ್ನ ಕಾಂತಲಕ್ಷ್ಮಿ ಅವ್ರ ಮನೆ ಮುಂದೆ ಬಂದು, ಯಪ್ಪ ದೇವ್ರೇ, ನನ್ ಮಗ ರಾಜನ್ ತರ ಇದ್ದ, ಇಲ್ಲಿ ಬಂದು ಈ ಇಕ್ಕಟ್ ಮನೆಗ್ ತಗ್ಲಾಕೊಂಡಿದ್ದಾನಲ್ಲ, ಏನಪ್ಪ ಇವನ್ ವ್ಯವಸ್ಥೆ ಅಂತ ಅನ್ಕೊಳ್ತಾ ಇನ್ನ ಬಸ್ಲು ಕಾಲ್ ತುಳಿತಾ ಇರ್ತಾರೆ. ಯಾವತ್ತು ನಾನು ಈ ಮನೆಗ್ ಕಾಲ್ ಇಡಬಾರ್ದು ಅಂತ ಅನ್ಕೊಂಡಿದ್ನೋ, ಇವತ್ ನನ್ ಮಗನಿಂದ ಈ ಮನೆಗ್ ಕಾಲಿಡೋ ಅಂತ ದರಿದ್ರ ಬಂದ್ಬಿಡ್ತು ಅಂತ ಅನ್ಕೊಳ್ತಾ ಇನ್ನ ಸರಿತಾ ಮತ್ತೆ ಚಂಚಲ ಒಳಗ್ ಬರ್ತಾ ಇರ್ತಾರೆ. ನೋಡಿದ್ರೆ ವಿವೇಕ್ ನೆಲದ ಮೇಲೆ ಮಲ್ಕೊಂಡಿರೋದನ್ನ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಏನತ್ಗೆ, ನಿನ್ ಮಗ ರಾಜನ್ ತರ ಇದ್ದ, ಈ ಮನೇಲಿ ಒಂದು ಸೇವಕನ್ ತರ ಆಗೋಗ್ಬಿಟ್ಟಿದಾನೆ ಅಂತ ಚಂಚಲ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಅವಳಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅಯ್ಯೋ, ನೋಡ್ತಾ ನನ್ ಮಗ ಹದ್ಗೆಟ್ ಹೋಗ್ತಿದ್ದಾನೆ ಅಂತ ಅವ್ರ ಮನ್ಸಲ್ಲಿ ತುಂಬಾ ಬೇಸರ ಉಂಟಾಗಿ ವಿವೇಕ್ ಅಂತ ಕೂಗ್ತಾರೆ. ಏನು ನಮ್ಮ ಅಮ್ಮನ ವಾಯ್ಸ್ ತರ ಕೇಳಿಸ್ತಿದ್ಯಲ್ಲ ಅಂತ ನೋಡಿ ಹಿಂದೆ ತಿರುಗ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ಸ್. ಏನು ನಿನ್ ವ್ಯವಸ್ಥೆ ಈ ರೀತಿ ಮಲ್ಗಿದ್ಯಾ? ಅಲ್ಲಿ ರಾಜನ್ ತರ ಇದೇನೋ ಹೀಗಿದ್ಯಾ? ನಿನಗ್ ನೀನೇ ಅಸಹ್ಯ ಪಟ್ಕೊಳ್ಳೋ ತರ ಮಾಡ್ಕೋತಾ ಇದ್ಯಲ್ಲೋ ಅಂತ ಹೇಳ್ತಿದ್ದಂಗೆ, ಏನಮ್ಮ ನೀನ್ ಇಲ್ಲಿ ಅಂತ ಹೇಳ್ತಾ ಇರ್ತಾನೆ ವಿವೇಕ್. ಆಗ ಎಲ್ ಬಿದ್ದಿ ಹೊರ್ತಾ ಮಾಡ್ಕೊಂಡಿದ್ಯಾ ಹೇಳು, ಬಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಂಗೆ, ಮಾಮ್ ನಿನ್ಗೆ ಗೊತ್ತೈತಿ ವಿಚಾರ ಅಂತ ನೋಡ್ತಾ ಇದ್ದಂಗೆ, ನಾನೇ ಹೇಳ್ದೆ ರೀ ಅಂತ ಗೌರಿ ಹೇಳ್ತಾ ಇರ್ತಾಳೆ.
ನೀನ್ ಹೇಳ್ದ? ಹೌದು, ಮತ್ತೆ ನಮ್ಮೇಲೆ ಅವ್ವದೆ ಎಲ್ಲ ಒರೆಸ್ತಾರೆ ಅಂತ ನಿಮ್ಮಮ್ಮ ಅವ್ರಿಗೆ ಫಸ್ಟೇ ಈ ವಿಚಾರನ ತಿಳಿಸ್ದೆ ಅಂತ ಹೇಳ್ತಾ ಇರ್ತಾರೆ. ಬಾ ವಿವೇಕ್ ಹೋಗೋಣ ಅಂತ ಹೇಳ್ತಾ ಇದ್ದೀನ ನೋಡಿ. ಹೌದು ರೀ, ನೀವಿಲ್ಲಿರೋದು ಸರಿಯಲ್ಲ ಅನ್ನಿಸ್ತಿದೆ, ನಿಮ್ಗೆ ಅಡ್ಜಸ್ಟ್ ಆಗಲ್ಲ, ನೀವು ನಿಮ್ಮಮ್ಮನ ಜೊತೆ ಹೊರಡಿ, ನಾನು ಇಲ್ಲೇ ಇದ್ದಿ 1-2 ದಿವಸ ಬರ್ತೀನಿ ಅಂತ ಗೌರಿ ಹೇಳ್ತಾ ಇದ್ದಂಗೆ, ಹೋ ಗೌರಿ ಪ್ಲಾನ್, ಹೋ ಈ ಪುಣ್ಯವತಿ ನಾನು ಹೇಗಾದ್ರೂ ಇಲ್ಲಿಂದ ಓಡಿಸ್ಬಿಟ್ಟು ಆ ಮೋನಿಕಾನ ಮನೆಯೊಳಗೆ ಕರೆಸ್ಕೋಬೇಕು ಅನ್ನೋದೇ ಇವಳ ಇಂಟೆನ್ಷನ್ನು. ಹೋ ಅದಕ್ಕೆ ಇವಳು ಇಷ್ಟೆಲ್ಲ ಪ್ಲಾನ್ ಮಾಡಿದಾಳಾ ಅಂತ ತುಂಬಾ ಯೋಚನೆ ಮಾಡ್ತಾ, ಮಾಮ್ ನಾನು ಬರಲ್ಲ. ಏನ್ ಹೇಳ್ತಿದ್ಯಾ? ಹೌದು ಮಾಮ್, ನಾನು ಪುಣ್ಯವತಿ ಒಟ್ಟಿಗೆ ಬರ್ತೀವಿ, ನೀನ್ ಹೊರಡು ಅಂತ ಹೇಳ್ತಾ ಇದ್ದಿದ್ದ ನೋಡಿ. ಅಪ್ಪ ಅಬ್ಬಾ ಏನ್ ಚೇಂಜ್ ಮಾಡ್ಬಿಟ್ಟಿದ್ಯಾ ನನ್ ಮಗನ್ನ ಅಂತ ಹೇಳ್ತಾ ಇರ್ತಾರೆ ಸರಿತಾರು. ನಾನೇನು ಮಾಡಿಲ್ಲ ಅತ್ತೆ ಅಂತ ಇದ್ದಂಗೆ, ಓ ಎಷ್ಟು ಚೆನ್ನಾಗಿ ಈ ಮನೆಯವರೆಲ್ಲ ನಾಟಕ ಆಡ್ದಂಗೆ ಈಗ ನನ್ ಮಗನು ಈ ರೀತಿ ವ್ಯವಸ್ಥೆಗೆ ತಂದ್ಬಿಟ್ಟಿದೀರಾ ಅಂತ ಅವಳ ಮನ್ಸು ತುಂಬಾ ತುಂಬಾ ಒಡ್ದೋಗಿರೋ ತರ ಮಾತಾಡ್ತಾ ಇರ್ತಾರೆ. ಆಗ ಚಿನ್ನು, ಹೋ ನೀವ್ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ, ನಮ್ ಬಾವ ಇಲ್ಲೇ ಇದ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರೋದು, ಏನೋ 1-2 ದಿವಸ ಇದ್ಬಿಟ್ಟು ಬರ್ತಾರೆ, ನಿಮಗ್ ನೀವೇ ಏನೋ ತಪ್ಪು ಕಲ್ಪನೆ ಮಾಡ್ಕೊಳಕ್ ಹೋಗ್ಬಿಡಿ ಅಂತ ಹೇಳ್ತಿದ್ದೀನಿ ನಾನು ನೋಡಿ. ಏನು ಎದುರುತ್ರ ಕೊಡ್ತಾ ಇದ್ಯಾ? ಚಿಕ್ಕವರು ದೊಡ್ಡವರು ಅನ್ನೋದು ವ್ಯಾಲ್ಯೂ ಇಲ್ವಾ? ಚಿಕ್ಕವರು ದೊಡ್ಡವರು ಅಂತ ನೋಡ್ಬಿಟ್ಟು ಮಾತಾಡೋದನ್ನ ಕಲಿ ಅಂತ ಹೇಳ್ತಿದ್ದೀನಿ ನಾನು ನೋಡಿ. ಇನ್ನ ಚಿನ್ನಗೂ ಸಹ ಬೇಜಾರಾಗಿರುತ್ತೆ. ಅಲ್ಲಿ ಎಲ್ಲರ ಮುಂದೆ ಸರಿತಾಗೆ ವಿವೇಕ್ ಅವಮಾನ ಮಾಡಿದ್ನ ನೋಡಿ ತುಂಬಾ ಬೇಜಾರಾಗಿ ಅವಳು ಅಲ್ಲಿಂದ ಹೊರಟಿರ್ತಾಳೆ. ಏನು ನಮ್ಮ ಅಳಿಯಂದ್ರು ಅವ್ರ ಅಮ್ಮನ್ಗೆನೆ ನಾನು ಬರ್ತೀನಿ ಹೋಗು ಅಂತ ಹೇಳಿ ಕಳ್ಸಿದ್ರು. ಏನು ಗೌರಿ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಸರಿತಾ ಅವರು ಇನ್ನ ಅವ್ರ ಮನೆಗೆ ಹಿಂತಿರುಗಿ, ಅಲ್ಲ ಇಲ್ಲಿ ಒಂದ್ಸತಿ ಅವಮಾನ ಮಾಡ್ದ, ಅಲ್ಲಿ ನೋಡಿದ್ರೆ ಆ ಮನೇಲಿ ಎಲ್ಲರ ಮುಂದೆ ಅವಮಾನ ಮಾಡಿದಾನೆ, ನನಗೆ ತುಂಬಾ ಬೇಜಾರಾಗ್ತಿದೆ ಕಣ್ರಿ ಅಂತ ಅವ್ರ ಯಜಮಾನ್ರನ್ನ ನೋಡಿ ಹೇಳ್ತಾ ಇರ್ತಾರೆ. ಆಗ ಏನು ಆಗಲ್ಲ ಅಲ್ಲಿ ಈ ಸಿಚುವೇಶನ್ ಹೇಗಿದ್ಯೋ ಏನೋ ಅದಕ್ಕೆ ಅವ್ನು ಆ ರೀತಿ ಮಾತಾಡಿರ್ತಾನೆ ಅಂತ ಹೇಳ್ತಾ ಇರ್ತಾರೆ. ಆಗ ಏನು ನಾನೇ ಕಣ್ಣಾರೆ ನೋಡಿದೀನಿ, ಏನು ಎತ್ತ ಅಂತ ಹೇಳ್ತಾ ಇರ್ದಂಗೆ ಸರಿತಾ ಅವರು. ಆಗ ಚಂಚಲ, ಅದು ಅವ್ರ ಹೆಂಡತಿ ಈಗ ಏನ್ ಹೇಳಿದ್ರು ತಾಳಕ್ಕೆ ತಕ್ಕಂಗೆ ಅವ್ನು ಕುಣಿತಿದ್ದಾನೆ ಅದಕ್ಕೆ ಈಗ ಅವನು ಅವಳ ಮೇಲೆ ತುಂಬಾ ಪ್ರೀತಿ ಆಗಿದೆ ಅನ್ಸುತ್ತೆ, ಅದಕ್ಕೆ ಈ ರೀತಿ ಅವನು ಚೇಂಜ್ ಆಗಿದ್ದಾನೆ ಅಂತ ಚಂಚಲ ಇಲ್ದೇ ಇರೋದ್ನೆಲ್ಲ ಹೇಳಿ ಅವಳಿಗೆ ತುಂಬಾ ಕೋಪ ಬರಿಸ್ತಾ ಇರ್ತಾರೆ. ಈಗ ವಿವೇಕ್ ಅವ್ರ ಅಮ್ಮನ್ಗೆ ಹೇಳಿರೋ ಉದ್ದೇಶ ಅವನಿಗೆ ಗೊತ್ತಿರುತ್ತೆ. ಈ ಕಡೆ ನೋಡಿದ್ರೆ ಸರಿತಾ ಅವರು ತಪ್ಪಾಗಿ ನಿರ್ಧಾರ ತಗೊಂಡಿರ್ತಾರೆ. ಈಗ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ಬೇಜಾರಾಗಿದೆ. ಈಗ ಚಂಚಲ ನೋಡಿದ್ರೆ ಅಲ್ಲಿ ಉರಿತಾ ಇರೋ ಬೆಂಕಿಗೆ ಸ್ವಲ್ಪ ತುಪ್ಪನ ಸುರಿಬೇಕು ಅಂತ ಸುರಿಸಿ ಸರಿತಾ ಅವ್ರಿಗೆ ಇಲ್ದೇ ಇರೋ ವಿಚಾರಗಳೆಲ್ಲ ಹೇಳಿ ತುಂಬಾ ಬೇಜಾರು ಮಾಡ್ತಾ ಇದ್ದಾರೆ. ಈಗ ಮತ್ತೆ ವಿವೇಕ್ ಮಧ್ಯೆ ಅವರ ಅಮ್ಮನ ಮಧ್ಯೆ ಇನ್ನು ಗಂಡಂತರ ಹುಟ್ಟುತ್ತಾನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.